ಈಗ ಸುಮ್ಮನೆ ಇದೇನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಪಕ್ಷದವ್ರಿಗೆ ಸುಮ್ಮನೆ ಆಧಾರ ಇಲ್ಲದೇ ಸುಮ್ಮನೆ ಒಬ್ಬರು ತೇಜೋವಧೆ ಮಾಡಬೇಕು ಅಂತ ಹೇಳಿ ಆಧಾರಯುತ ಆರೋಪ ಮಾಡೋದು ಒಂದು ಚಾಳಿ ಹೋಗ್ಬಿಟ್ಟಿದೆ. ನನಗೂ ಮೂಡಾಗೂ ಏನು ಸಂಬಂಧ? ಅಲ್ಲಿ ಹಗರಣ ಆಗಿದ್ದರೆ ಅದಕ್ಕೆ ನನಗೇನು ಸಂಬಂಧ? ನಾ ಮೂಡ ಮೆಂಬರ್ ಕೂಡ ಅಲ್ಲ, ಅಲ್ಲಿ ಯಾವುದೇ ರೀತಿ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆದರೂ ಕೂಡ ಸುಮ್ಮನೆ ನನ್ನ ಮೇಲೆ ನನ್ನ ಹೆಸರು ಕೆಡಿಸ್ಬೇಕು ಅಂತ ಹೇಳಿ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲೇನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಮತ್ತು ಮೂಡ ಕಮಿಷನರ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಗರಣ ನಡೆದಿದ್ರೆ ಅದಕ್ಕೇನು ಕ್ರಮ ತಗೋಬೇಕು, ಅದು ಸಂಬಂಧಪಟ್ಟಂಥ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ. ಆದರೆ ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡೋದಿದೆಯಲ್ಲ, ಬೇರೆಯವ್ರ ಮೇಲೆ ಅವ್ರದ್ದು ತೇಜೋವಧೆ ಮಾಡಬೇಕು, ಅವ್ರ ಇಮೇಜ್ ಹಾಳು ಮಾಡಬೇಕು, ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ನೀಚದ ಕೆಲಸ. ತಗೊಳ್ಳಿ, ಅವರೇ ಮೆಂಬರ್ ಆಗಿದ್ರಲ್ಲ, ಮೂಡ ಮೆಂಬರ್ ಆಗಿದ್ದಾಗ ಅವ್ರು ಏನು ಮಾಡ್ತಿದ್ರಲ್ಲಿ? ಮೂಡ ಮೆಂಬರ್ ಆಗಿದ್ದಾರೆ, ಅವ್ರಿಗೇನು ಇನ್ಫಾರ್ಮೇಷನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಕ್ಕಿದೆ, ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಲಿ. ಹೌದು, ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ. ಸೊ ಹಾಗಾಗಿ ಏನೇನು ಮಾಹಿತಿ ಈಚೆ ಕಡೆ ಬರಬೇಕು ಬರಲಿ, ಆಗ ಜನನೇ ಡಿಸೈಡ್ ಮಾಡ್ತಾರೆ. ಅದು ಖಂಡಿತ. ಈಗ ನನಗಿದ್ರೊಳಗೆ ಒಂದಿಷ್ಟು ಸಂಬಂಧನೇ ಇಲ್ಲ. ಮೂಡೋದಿಲ್ಲ ಹಗರಣ ಆಗಿದೆ, ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಎಳಕ್ಕೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಅದಕ್ಕೆ ಮಾಡ್ತಾರೆ.